ಲೇಡೀಸ್ಗೆ ಪ್ರತಿದಿನ ತಿಂಡಿ ಆದರೆ ಸಾಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದಪ್ಪ ಅನ್ನೋದೇ ದೊಡ್ಡ ಚಿಂತೆ. ಮನೆಯಲ್ಲಿ ಬರೀ ಒಂದು ಅರ್ಧ ಸೌತೆಕಾಯಿ ಇದ್ದರೆ ಸಾಕು, 2 ನಿಮಿಷದಲ್ಲಿ ಪಟ್ ಅಂಥೇಳಿ ಅಡುಗೆ ರೆಡಿ ಆಗಿಬಿಡತ್ತೆ. ಈ ಸೌತೆಕಾಯಿ ತಂಬಳಿಗೆ ಹುರಿಬೇಕಪ್ಪ ಮಾಡಬೇಕಪ್ಪ ಅಂತ ಎಂಥದೂ ಇಲ್ಲ. ಈಸಿಯಾಗಿ ಇನ್ಸ್ಟೆಂಟಾಗಿ ಟಕಾಟಕ್ ಅಂತ ಹೇಳಿ ರೆಡಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಎಳೆ ಸೌತೆಕಾಯಿ ತೊಗೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಎಳೆ ಸೌತೆಕಾಯಿ ಅಲ್ವಾ, ಹಾಗಾಗಿ ನಾನು ಒಳಗಿನ ಬೀಜ ಎಲ್ಲ ಇನ್ನೂ ತೆಗಿತಾ ಇಲ್ಲ. ಸೌತೆಕಾಯಿ ಬಲ್ತಿದ್ರೆ ಬೀಜ ತೆಕ್ಕೊಂಡು ಈ ಥರ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ಹಸಿ ಕಾಯಿ ಹಾಕ್ತಾ ಇದ್ದೀನಿ. ನಾವು ಚೆನ್ನಾಗಿ ಕಾಯಿ ಹಾಕ್ದಷ್ಟು ತಂಬುಳಿ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ದೇನೆ ಒಂದು ರೌಂಡು ರುಬ್ಕೊಳ್ಳೋದು. ಸೌತೆಕಾಯಿ ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ದೇನೆ ಒಂದು 3-4 ಸ್ಪೂನಷ್ಟು ನೀರು ಹಾಕ್ಕೊಂಡು ಹಳಕ್ ಇಲ್ದೇನೆ ಚೆನ್ನಾಗಿ ರುಬ್ಕೊಳ್ಳೋದು. ಇನ್ನೊಂದು ಕಡೆ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು ಮತ್ತು ಇಲ್ಲಿ ನಾನು 4-5 ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ಮೆಂತ್ಯ ಕಾಳು ಹಾಕಿದ್ರೆ ಕಹಿ ಆಗುತ್ತೆ, ಚೆನ್ನಾಗಿರೋದಿಲ್ಲ ತಿನ್ನಕ್ಕೆ. ಹಾಗಾಗಿ ಒಂದು 4-5 ಕಾಳು ಹಾಕ್ತಾ ಇದ್ದೀನಿ. ತಿಂದಾಗ ಬಾಯಿಗೆ ಮೆಂತ್ಯ ಕಾಳು ಸಿಗುತ್ತಲ್ಲ, ಸಖತ್ತಾಗಿರುತ್ತೆ. ಮತ್ತು ಇದು ಆಪ್ಷನಲ್ಲೂ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ಬೇಕಾದರೆ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಕರಿಬೇವು ಹಾಕಿ ರುಬ್ಕೊಂಡಿರ್ತೀವಲ್ಲ, ಅದನ್ನು ಒಗ್ಗರಣೆಗೆ ಹಾಕಿ ಫೈನಲ್ ಆಗಿ 1 ಕಪ್ ಮಜ್ಜಿಗೆ ಹಾಕಿದ್ರೆ ರುಚಿಯಾಗಿರೋ ಒಂದು ಸೌತೆಕಾಯಿ ತಂಬಳಿ ರೆಡಿ ಆಗುತ್ತೆ. ಇದನ್ನು ಅನ್ನದ ಜೊತೆ ತಿನ್ಬೋದು. ಸೌತೆಕಾಯಿ ಮತ್ತು ಮಜ್ಜಿಗೆ ಹಾಕಿರ್ತೀವಲ್ಲ, ತಂಪು ಕೂಡ ಹೌದು. ಈಗ ಒಂದೊಂದ್ಸಲ ತುಂಬ ಖಾರ ತಿಂದಿರ್ತೀವಿ, ಬಾಯೆಲ್ಲ ಹುಣ್ಣಾಗಿರುತ್ತಲ್ವಾ, ಆ ಟೈಮಲ್ಲಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದರೆ ಬಾಯಿ ಹುಣ್ಣು ಕೂಡ ಕಡಿಮೆ ಆಗುತ್ತೆ ಮತ್ತು ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಈ ಸೌತೆಕಾಯಿ ತಂಬಳಿನ ಅನ್ನಕ್ಕೆ ರೆಡಿ ಮಾಡ್ಕೋಬೋದು ಅಂಥೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.